ಅರ್ಜುನ್ ಮುಂದೆ ನೀವು ಖಂಡಿತವಾಗಿಯೂ ಸೋಲ್ತೀರಾ. ನಾವೆಲ್ಲರೂ ಹಾರೈಸ್ತಿರೋದು ಅದನ್ನೇ. ಏಯ್, ಏಳೆ ಮೇಲೆ, ಏಳೆ ಮೇಲೆ. ಅತ್ತೆ, ಇದ್ಯಾಕೆ ಎದ್ಬಿಟ್ರಿ? ಊಟ ಮಾಡಿ. ಊಟ ಮಾಡ್ತೀನಿ. ಯಾರ್ಯಾರ ಜೊತೆ ಊಟ ಮಾಡಕ್ಕೆ ನನ್ಗೆ ಇಷ್ಟ ಇಲ್ಲ. ಅರ್ಜುನ್ ಜೊತೆನೆ 24 ಗಂಟೆ ಇರ್ತೀಯ. ಆದ್ರೂ ಅವನ್ ಪ್ಲಾನ್ ಏನು? ಎಲ್ಲದಕ್ಕೆ ಏನ್ ಸಾಕ್ಷಿ ಕ್ರಿಯೇಟ್ ಮಾಡ್ತಿದ್ದಾನೆ? ಎಲ್ಲೆಲ್ಲಿ ಹೋಗ್ತಾನೆ? ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ? ಒಂದಾದ್ರೂ ಇವತ್ತಿನ ತನಕ ಹೇಳಿದ್ಯಾ ನೀ ನನ್ಗೆ? ಎಲ್ಲ ಕರೆಕ್ಟಾಗಿ ನಡ್ಕೊಂಡು ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಅವ್ರಿಬ್ಬರಿಗೂ ಡಿವೋರ್ಸ್ ಆಗ್ಬೇಕಾಗಿತ್ತು. ಯಾವುದು ಮುಂದೆ ಹೊರದಿಲ್ಲ. ಹಿಯರಿಂಗ್ ಮೇಲೆ ಹಿಯರಿಂಗ್, ಹಿಯರಿಂಗ್ ಮೇಲೆ ಹಿಯರಿಂಗ್ ಅಷ್ಟೇ. ಒಳ್ಳೆ ಮೆಗಾ ಸೀರಿಯಲ್ ಹತ್ರ ಎಳ್ಕೊಂಡು ಹೋಗ್ತಾ ಇದೆ. ಕಾರಣ ನೀನು ಆಕ್ಟಿವ್ ಆಗಿ ಇನ್ವಾಲ್ವ್ ಆಗ್ತಾ ಇಲ್ಲ. ಅವಳು ಹೇಳ್ತಾ ಇರೋದು ಸರಿಯಾಗಿದೆ. ಅರ್ಜುನ್ ಸೇವಂತಿ ದೂರ ಆಗೋದು ತುಂಬಾ ಲೇಟ್ ಆಗ್ತಿದೆ. ಒಂದ್ ವೇಳೆ JP ಸರ ಈ ಕೇಸ್ ತಗೊಂಡು ಅವಾಗ್ಲೂ ಡಿವೋರ್ಸ್ ಸಿಗ್ಲಿಲ್ಲ ಅಂದಿದ್ರೆ ಏನ್ ಮಾಡ್ತಿದ್ಲು ಇವಳು? ನಾಳೇನು ಡಿವೋರ್ಸ್ ಸಿಗಲ್ಲ, ಅರ್ಜುನ ಹೇಗ್ ಮದ್ವೆ ಆಗ್ತಾಳಂತ ಇವಳು? ಆ ಸೇವಂತಿ ಮುಂದೆ ಡಿವೋರ್ಸ್ ಕೇಸ್ ಮಾತಾಡೋಕು ಮುಂಚೆ ನಮ್ನ ಒಂದ್ ಮಾತು ಕೇಳ್ಬೇಕು ಅನ್ನೋ ಜ್ಞಾನ ಬೇಡವಾ ಅವಳಿಗೆ? ಲೇ ಪ್ರಿಯಾ, ನೀನೇನು, ನಿನ್ ಯೋಗ್ಯತೆ ಏನು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು ಕಣೆ. ನಾನೇನಾದ್ರು ತಿರುಗಿಸಿ ಮಾತಾಡಿ ನಿನ್ ಬಂಡವಾಳನ ಬಯಲ್ ಮಾಡಿದ್ರೆ ನಿನ್ ಗಂಡನೇ ನಿನ್ಗೆ ಚಪ್ಪಲಿ ಹೊಡೆದು ಮನೆಯಿಂದ ಆಚೆ ದಪ್ತಾನೆ. ನನ್ನನ್ನ ನೀನು ಮತ್ತೆ ನಿಮ್ ಮನೆಯವರು ಏನಂತ ಅನ್ಕೊಂಡಿದ್ದೀರ? ಕೂತ್ಕೋ ಅಂದ್ರೆ ಕೂತ್ಕೊಳ್ಳಕ್ಕೆ, ನಿಂತ್ಕೋ ಅಂದ್ರೆ ನಿಂತ್ಕೊಳ್ಳಕ್ಕೆ. ನಿಮ್ ಮನೆ ಚಾಕ್ರಿ ಮಾಡಕ್ ನಾನ್ ಬಂದಿಲ್ವೇ? ಹೇ ಲೂಸು, ನಾನೇನು, ನನ್ನ ಹಿನ್ನೆಲೆ ಏನು, ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ನಿಮ್ಗಳಿಗೇನಾದ್ರೂ ಗೊತ್ತಾದ್ರೆ ಒಬ್ಬೊಬ್ರು ಚಳಿ ಜ್ವರ ಬರ್ಸ್ಕೊಂಡು ಮಲ್ಕೊಂಡ್ ಬಿಡ್ತೀರಾ ಕಣ್ರೆ. ಆಮೇಲೆ ನೀವುಗಳು ಒಂದು ದಿನಾನು ನೆಮ್ಮದಿಯಾಗಿ ಒಂದ್ ತುತ್ತು ತಿನ್ನಕ್ಕಾಗಲ್ಲ, ಒಂದು ಗಳಿಗೇನು ನಿದ್ದೆ ಮಾಡಕ್ಕಾಗಲ್ಲ. ನಾನೇನು ಉಣ್ಕೊಂಡ್ ತಿನ್ಕೊಂಡು ಹೋಗಕ್ ಬಂದಿದ್ದೀನ? ನೀವೆಲ್ರೂ ತಿಂದಿರೋದನ್ನ ಕಕ್ಸಕ್ ಬಂದಿದ್ದೀನಿ. ಶಾರ್ಟ್ಲಿ, ವೆರಿ ಶಾರ್ಟ್ಲಿ ಗೊತ್ತಾಗುತ್ತೆ. ಹೇಳಿ ಮೇಡಮ್. ನಾಳೆ ನೆನ್ಪಿದೆ ತಾನೆ? ಎಲ್ಲ ರೆಡಿ ಇದೆ ಅಲ್ವಾ? ಹಾ ಮೇಡಮ್, ಎಲ್ಲ ರೆಡಿ ಇದೆ. ಗುಡ್.